ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ತಮ್ಮನೇಲಿ ನೋಡಿದ್ಕೊಳ್ಳೆ ಗೊತ್ತಾಗಿರ್ತೈತಿ, ಫುಲ್ ಮೆಹಂದಿಯ ಒಂದು ಹಿಸ್ಟ್ರಿ ಆಗಿರುವಂಥ ವ್ಲಾಗ್, ಫನ್ನಿ ವ್ಲಾಗ್ ಇದು. ಸೊ ಇವತ್ತೇನಾಗ್ಬಿಟ್ಟಿತ್ತು ಅಂತಂದ್ರೆ, ಫುಲ್ ಬೆಳಗ್ಗೆಯಿಂದ 6 ಗಂಟೆ ತನಕ, ಸಂಜೆ 6 ಗಂಟೆ ತನಕ ಕರೆಂಟ್ ಇರಲ್ಲ ಅಂತ ಹೇಳಿದ್ರು. ಸೊ ಫುಲ್ ಬೋರ್ ಹೊಡ್ಯಾತಿತ್ತ ಮಧ್ಯಾಹ್ನ ಮೇಲೆ. ಅದ್ರ ಸಲುವಾಗಿ ನಮ್ಮ ಅಜ್ಜಿನೂ ಭಾಳ ದಿನ ಆಗಿತ್ತಂತ ಲಾಂಗ್ ಮೆಹಂದಿ ಅಂದರೆ ಫುಲ್ ಬ್ರೈಡಲ್ ಮೆಹಂದಿ ಈ ಟೈಪ್ ಎಲ್ಲ ಅಂದ್ರೆ ಫುಲ್ ಕೈ ತುಂಬ ಮೆಹಂದಿ ಹಾಕೊಂಡು, ಆ್ಯಕ್ಚುಲಿ ಮೆಹಂದಿ ಹಾಕೊಂಡು ತುಂಬ ದಿನ ಆಗ್ಬಿಟ್ಟಿತ್ತಂತ. ಅದ್ರ ಸಲುವಾಗಿ ಇವತ್ತು ನಮ್ಮ ಅಜ್ಜಿಗೂ ಮೆಹಂದಿ ಹಾಕೋತ ನಾನು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡತ್ತಿದ್ದೆ. ಆಮೇಲೆ ನಾನು ಬೋರ್ ಹೊಡ್ಯಾತಿತ್ತಲ್ಲ, ಅದ್ರ ಸಲುವಾಗಿ ನನ್ನ ಮಗನ ಆಟ ಆಡಕ್ಕೆ ಹಚ್ಚಿ ನಾನು ಮೆಹಂದಿನ ಅಜ್ಜಿಗೆ ಫಸ್ಟ್ ಟೈಮ್ ಪೂರ್ತಿ ಕೈ ತುಂಬ ಹಾಕ್ಬೇಕಂತ ಅನಿಸ್ತು. ಸೊ ಅದ್ರ ಸಲುವಾಗಿ ಪೂರ್ತಿ ಮೆಹಂದಿ ಹಾಕಕ್ಕೆ ಒಪ್ಪಿಸಿ ಮೆಹಂದಿನೆಲ್ಲ ಹಾಕೋಕೆ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಅಜ್ಜಿ ಡಿಸೈನ್ ಎಲ್ಲ ನೋಡಿ, ಈ ಥರ ಡಿಸೈನ್ ನಮ್ಮ ಕಾಲದಾಗ ಹಾಕ್ತಿರ್ಲಿಲ್ಲ, ಬರೀ ಚಿಕ್ಕಿ ಚಿಕ್ಕಿ ಇಟ್ಕೋತಿದ್ವಿ ನಾವು ಹಂಗೆ ಹಿಂಗೆ ಅಂತಂದು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೋಡ್ರಿ ಯಾವ್ಯಾವ ಥರ ಹಿಸ್ಟ್ರಿನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು. ನೀವು ಕೇಳಾಕತ್ರಂತ ಎಷ್ಟು ಚಂದ ಚಂದ ಕತೆ ಹೇಳ್ತಾರೆ ನೋಡ್ರಿ ಇವ್ರು. ಏನು ಹಚ್ಕೊಂಡಿದ್ದಕ್ಕೆ ಅದೇ ಏನೋ ಹಚ್ಕೊಳಕ್ತಿದ್ದಿಲ್ಲ ಅದಕ್ಕೆ ಕ್ಯಾಂಪಾಗುತ್ತಂತ ಜಾಸ್ತಿ ನೀವು ಮೆಹಂದಿ ಹಾಕೋತಿದ್ದಿಲ್ಲ ನಜ್ಜಿ? ನೀವು ಮೆಹಂದಿ ಹಾಕೋತಿದ್ದಿಲ್ಲ? ಅಲ್ಲ ನೀವು ಹೆಂಗೆ ಹಾಕೋತಿದ್ರಿ ಮೆಹಂದಿ? ಮೊದಲು ಹಂಗೆ ಅರ್ಧ ಹಚ್ಕೊಳ್ಳೋದು, ಪುಡಿ ಸಿಟ್ಟೆ ಇದು ಸಿಗ್ತದೆ ಎಲ್ಲಿ. ಇಲ್ಲಕ್ಕಂದ್ರೆ ಇವ್ರಂತಿಲ್ಲ ಅರ್ಧದ್ದು ಇದು ಸಿಗ್ತಿತ್ತು. ಯಾರಂತೇಳಿ ಅವರು ಇದು ಮಾಡ್ತಾರಲ್ಲ, ಇನ್ನೇನಮ್ಮ ಬೊಕ್ಕಟ್ಗೇರ್ ಅಂತೇಳಿ, ಆಮೇಲೆ ಪುಡಿ ಸಿಗ್ತಿತ್ತದ. ಅದನ್ನ ಒಂದಿತ್ತ ಹುಜ್ಜೆ ನೀವ ಹಾಕೋತಿ ಕಡ್ಡಿಲಿ ಹಚ್ಕೋತಿದ್ರ? ಹೆಂಗ ಹಚ್ಕೋತಿದ್ರಿ? ಹೆಂಗ ಹಾಕೋತಿದ್ರಿ ಮೆಹಂದಿ? ಈಗ ಅಲ್ಲೊಂದು ಇಲ್ಲೊಂದು ಹಿಂಗೆ ನೋಡ್ಬಾರ್ಕ ಹಿಂಗೆ ಸುಟ್ಟು ಇಟ್ಕೊಳದ ಮತ್ತೆ ಇದ್ದು ನಡಿ ಅಷ್ಟ. ಯಾರು? ಶಿವಸಾಮನ ತಂಗಿ ಅಕ್ಕ ಗಣ ಬೆರಕಿದ್ಲಿಕ್ಕೆ ಇಂಥವೆಲ್ಲ ಮಾಡಿದ್ರೆ ಸೇರ್ತಿದ್ರು ನೋಡೋದು ಮುದುಕಿ. ಮೆಹಂದಿ ಹಚ್ಕೊಂಡ್ರ? ಮೆಹಂದಿ ಹಚ್ಕೊಂಡ್ರ. ಇಲ್ಲ ರಾತ್ರಿ ಗೌರಿ ಹುಣ್ಣ ಚಿಗುನ ಹಾಡಕ್ಕೆ ಹೋದ್ರೆ ತುಡುಗಿಲು ಹೋಗ್ಬೇಕು. ಬಿಟ್ಟು ಬೆರಕಿದ್ಲಿಕ್ಕೆ ನಿಮ್ಮ ಅಮ್ಮ ಬಿಡ್ತಿದ್ದಿಲ್ಲ ಒಟ್ಟ. ಆಗ ಈ ಮೆಹಂದಿ ಗಿಂದಿ ಹಾಕಕ್ ರೊಕ್ಕ ಇರ್ತಿದ್ದಿಲ್ಲ? ಇಲ್ಲ ರೊಕ್ಕ ಇಲ್ಲ, ಹಂಗ ಹಾಕೊಳ್ಳೋದು. ಚಿತ್ರಗಟ್ಟ ತೆಗಿತಿದ್ದಿಲ್ಲ. ಹಂಚಿ ಬಟ್ನಾರ ಅಂತೇಳಿ ಅದು ಹಂಚಿ ಬಟ್ಟು ತುಚ್ಕೊಂತಿದ್ರು. ಹಿಂಗತ್ತೆ ಇಡ್ಲಿ ಹಂಚಿ ಬಟ್ಟು ಹಾಕ್ತಿದ್ರು. ಅವರ ಸೇರು 2 ಸೆಟ್ ಜೋಳ ಹಾಕಿದ್ರು. ಜೋಳ ರೊಕ್ಕ ಇಲ್ಲ ಅವ್ರಿಗೆ? ಇಲ್ಲ, ರೊಕ್ಕ ಇದ್ದಿದ್ದಿಲ್ಲ. ಜೋಳ ಹಾಕೋದನ ಹಂಚಿ ಬಟ್ಟು ಹಾಕಿದ್ರ? ನೀ ಹಾಕ್ಸ್ಕೊಂಡಿಲ್ಲ ಹಂಚಿ ಬಟ್ಟು? ಇಡ್ಲಿ ಒಂದೈತಿ ಐತಿ ನೋಡ್ರಿ. ಎಲ್ಲ ಐತಿ ಇದಾ? ಇಲ್ಲೊಂದು ಮತ್ತೆ ಇದಿಲ್ಲ, ಅದೊಂದು ಇಲ್ಲೊಂದು ಇದ್ದಂಗೆ ಐತಲ್ಲ ಇಲ್ಲಿ ಅಲ್ಲ ಕೈ ಮೇಲೆ ಇಲ್ಲಿ ಇದು ನೊಣ. ಇವು ನೊಣ ನೀವು? ಇವು ಹೆಸರು ಅದು ಒಂದು ಹೋತು. ಏನದ ಹೆಸರು? ಗಿರಿಯಮ್ಮ. ಗಿರಿಯಮ್ಮ ಅಂತ ಹಿಡದ? ಆಕೆ ಹೆಸರು ಗಿರಿಯಮ್ಮ ಇತ್ತ. ನಿನ್ಗೆ ತುತ್ಕೋಬಾರ್ಲೆ ಅಂತ ತುತ್ತಿದ್ದು. ಅದು ತುತ್ತಿಗೆ ಒಂದು ಅಕ್ಷರ ಹರಿಬಿಟ್ಟು ಆಕಿನ ಬರ್ದಿದ್ಲ ಆಕಿನ ಹೆಸರು? ಇಲ್ಲ, ಆಕೆ ಹಂಚಿ ಬಿಟ್ನಕ್ಕೆ. ಸೀತಾದೇವಿ. ತಲೆಗೆ ಹಚ್ಕೋತಿದ್ದಿಲ್ಲ ನೀವು? ತಲೆಗೆ ಹಚ್ಕೊತಿದ್ದಿಲ್ಲ, ನನ್ನ ಪರ ಇರ್ತಿದ್ದಿಲ್ಲ. ಅದು ಕೈಗೆ ಹಚ್ಕೊತಿದ್ದೆ. ಅದೇನು ಹೇಳ್ತೀನಿ, ಕೈಗಿದ್ದೆ ಹಿಂಗೆ ಬರೇ ಹಂಚಿ ಬಟ್ಟ ಹಾಕ್ಸೋತಿದ್ರಿಲ್ಲ? ಹಂಚಿ ಬಟ್ಟ ಪಾಸಮ್ಮನ ಕೈಗಿದ್ದವ್ರು, 2 ಕೈಗಿದ್ದು. ಅವಾಗಿನವ್ರು ಎಲ್ಲರೂ ಹಂಚಿ ಬಟ್ಟ ಹಾಕ್ಸ್ಕೊತಿದ್ರು. ಈಗಿನವ್ರು ಯಾರು ಹಾಕ್ಸ್ಕೊಳಂಗಿಲ್ಲ. ಈಗ ಹಾಕ್ಸೋಣಂಗಿಲ್ಲ. ಅವು ಅದು ಮತ್ತೆ ಕಡೆದ ಇದು ಬಂತಲ್ವೇ, ಶುಗರ್ ಪಿಗರ್ ಅಂತ ಇದ್ರ ಮಂದಿ ಬರ್ತಾವ ಅಂತೇಳಿ ಆ ಸೂಜಿನ ತೆಗ್ದ ಬಿಟ್ರೆ ಅವನ್ನ ಡಾಕ್ಟ್ರುಗಳು. ಅವತ್ತು ಏನು ಮಾಡೋದಲ್ಲ, ಒಬ್ಬ ಚುಚ್ಚಿದ್ರು ಅಂದ್ರೆ ಅವ್ರಿಗೆ ಅದೇ ಅವ್ರಿಗೆ ಬರ್ತೈತೆ ಅಂತ ಹೇಳಿ. ಒಬ್ರಿಗೆ ಚುಚ್ಚಿದ್ದು ಇನ್ನೊಬ್ರಿಗೆ ಚುಚ್ಚಬಾರ್ದು. ಸೊ ಹಂಚಿ ಬಟ್ ಬಗ್ಗೆ ನಮ್ಮ ತಾತ ಏನು ಹೇಳ್ತಾರೆ ಅಂತ ಕೇಳ್ತಾಡ್ರಿ. ನಿಂಗೆ ಗೊತ್ತೇನು ತಾತ? ಹಂಚಿ ಬಟ್ ಬಗ್ಗೆ ಗೊತ್ತೈತೇನ್ರಿ? ಇಲ್ಲವ. ಹಂಚಿ ಬಟ್ ನೀ ಹಾಕ್ಸೋತಿದ್ದಿಲ್ಲ? ಇಲ್ಲವ. ಹಾಕ್ಸೋತಿದ್ದಿಲ್ಲ ಕೈಗೆ ಇಂತಲ್ಲೆಲ್ಲ ಇಂತಲ್ಲಿ ಹಾಕ್ಸಾರಲ್ಲ ಮತ್ತೆ
ಈ ಹನುಮಪ್ಪನ ಹಚ್ಚಿದ್ರು. ಇಂತಲ್ಲಿ ಕಣ್ಣಿಗೆ ಹಾಕ್ಯಾರಲ್ಲ ನಿನಗೆ. ಅವು ಸುಳಿ ಐತಿದ್ವು ಅಂತ ಹಸರು ನರ ಹಂಗೆ ಎದ್ರ ಹಾಕ್ಸೋದು ಏನ ಹೆಂಗ? ಅಂಬ ಎಲ್ಲೈತಿ? ಅಂಬಾ ಬಾ 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 ಕರಿಪ ಅಂಬನ್ ಕರಿ ಅಂಬನ್ ಕರಿ ಬಾ 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 ಅಂಬಾ ಬಾ ಬಾ. ಬಳುಲು ಹೊಡ್ತಿದ್ರ ನನಗ ಹೊಳ್ಳಿ ಅವ್ರ ಊರಿಗೆ ಹೋಗಿತ್ತು ನೋಡೋದು. ನಾವು ಕಟ್ಟಿ ಮೇಲೆ ಮುಕ್ಕೊಂಡ್ರ ಅಂದ್ರ ಅವ್ರಿಗೆ ತಿಕ್ಕಿ ಅವ್ರ ನೆಪ್ಸಿತ್ತದ. ಇಲ್ಲಿತ್ರ ಅಲ್ಲಿಗೆ ಹೋಗಿತ್ತಾ ಆಕಳ? ಹೋಗಿತ್ತು ನೋಡಿ. ಆಕಳ ಬಂದಿತ್ತು ಅತ್ತಿಕ್ಕು ಹಾಕು ಅವ್ರು ಏನ್ ಮಾಡ್ಬೇಕು ಮತ್ತೆ ಹೆಂಗ್ ಮಾಡಿದ್ರೆ ಈಗ ಅಂತ ಆಕಳ ರಗಡದವ್ರ ಮನ್ಯಾಗ. ತವ್ರ ಮನಿ ನಿಮ್ದ? ತವ್ರ ಮನಿ ಸುದ್ದಿ. ತವ್ರ ಮನಿ ಸುದ್ದಿ. ಈಗ ಇಲ್ಲಿ ಹೊಡೆದಿದ್ರ ಅವ್ರು. ಒಂದು ಚಂದಗ ಹೊರಿ ಕರ ಇತ್ತು. ಜಗಣ್ಣವ್ರ ಮಂದಿ ಅಂತೇಳಿ ಅವ್ರ ತಳಗಡೆ ಭೂಮಿ ಇದ್ದು ಬಿತ್ತಕೊಂಡಿದ್ರು. ನಾವ್ ಅಲ್ಲಿ ಹಂಗದ ಮುಕ್ಕೊಂಡಿದ್ದೇವು. ಅಕ್ಕ ಅಕ್ಕ ಆಕಳ ಇದೈತಿ ಸುಮ್ಮ ಮುಕ್ಕೊಂಡ್ರಲ್ಲ ಒಂದ್ ಜುಕೊತ್ತ ಕರ ಈಗ ಜಿಗದಾಡಕತ್ತೈತಿ. ಈಗಿದ್ ಗೊತ್ತಿದ್ದೇ ಇಲ್ಲ. ಅದು ಹುಡುಗ ದನ ಇನ್ನೊಂದು ಹೇಳಿದ್ರಪ್ಪ ಆಕಳ ಜಿಗದಾಡಕತ್ತೈತಿ ಅಕ್ಕ ಇದೈತಿ ಅಂದ. ಏಪ ನೋಡ್ರಿ ಮಾತಾಡಿ ಮಾತೇ ಅದು ಆಕಳ ಕರ ಕಟ್ಟಿನಿ ಮಾಡಿದ್ನಿ. ಮತ್ತೆ ಅವಾಗ ಕರ ಹಾಕಿದ ಸಮೇತ ಗೊತ್ತಿರ್ತಿದ್ದಿಲ್ಲ ನಿಮಗೆ? ನಮ್ಮ ಪೃಥ್ವಿಗೊಂದು ಆಕಳ ಕೊಡ್ಸಾಕತ್ರ. ನಮ್ಮ ಪೃಥ್ವಿಗೊಂದು ಆಕಳ ಕೊಡ್ಸಾಕತ್ರಿ. ಮೇಸ್ ಹೊತ್ಕೊಂಡ್ರಲ್ಲ ಅಂಬಾ ಅಂಬಾ ಅಂತ. ಪೃಥ್ವಿ ಅಂಬಾ ತಗೊಳ್ಳೋಣ ಒಂದ. ಅಲ್ಲ ಅಲ್ಲಿ ಇದ್ರ ರಾಜಸ್ಥಾನದಾಗ ಎಷ್ಟು ಬಿದ್ದಿರ್ತಾವ ನೋಡ್ತೀನಿ. ಇಲ್ಲ ನಾ ಹೋಗಿಲ್ಲ ರಾಜಸ್ಥಾನಕ್ಕೆ. ನೋಡಿಲ್ಲ? ಇಲ್ಲ ನಂಗೆ ಗೊತ್ತಿಲ್ಲ. ಅದ ನೀವು ಹೋಗಿರಿ? ನಿಮ್ಮ ಲಗ್ನ ಆಗಿದ್ದೀರ ನಾವಾಗ? ನಾ ಹೋಗಿಲ್ಲವ ರಾಜಸ್ಥಾನಕ್ಕೆ. ನೀನ ಹೋಗಿ? ರಾಜಸ್ಥಾನಕ್ಕೆ ಯಾವಾಗ ಹೋಗಿರೋ? ಪಂಜಾಬಿಗೆ ಹೋಗಿದ್ದೇನಾ? ಪಂಜಾಬಿಗೆ ರಾಜಸ್ಥಾನ ನೋಡ್ರಿ. ಪಂಜಾಬಿ ಹೋಗಿರ್ಬೇಕಾ ನೀನ? ಮುಸುರು ದೇವ್ರು ಇರ್ತಾವಲ್ಲ. ಪಂಜಾಬಿಗೆ ಹೋಗಿದ್ದೆ. ಯಾರು? ಗುರಪ್ಪ. ತೋರ್ಸಿದ್ನಲ್ಲ ಅವಾಗ. ಅದಕ್ಕೆ ನೀವು ಹೋಗಿರಿ, ನಾ ಹೋಗಿಲ್ಲ ಅಲ್ಲಿ. ಅದ ನೀವು ಹೋಗಿ ನಿಮ್ಮ ಲಗ್ನಾಗ ಕೇಳ ಸರಿ ಇರ್ತಾವ ನೋಡ್ರಿ ಅನ್ನಂತ ನಾ ಅಂತೀನಿ. ನೋಡಿರ್ಬೇಕು. ಅಲ್ಲಿ ಹೈನು ಜಾಸ್ತಿ. ಹಳ್ಳಿ ಹಳ್ಳಿ ಟೈಪ್ ಇರ್ತದ. ಹಳ್ಳಿನ ಅದ ಅಲ್ಲಿ ಹೈನು ಜಾಸ್ತಿ ಅಂದೆ. ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಹುಟ್ಟಿದ ಸ್ಥಳಕ್ಕೆ ಹೋಗಿದ್ದೆ. ರಾಧಾಕೃಷ್ಣ ಮಂದಿರ. ಆಗ್ರಾದಿಂದ ಮತ್ತೆ ಒಂದು 100 ಕಿಲೋಮೀಟರ್ ಮೇಲೆ. ಸೊ ನೋಡಿದ್ರಲ್ರಿ ನಮ್ಮ ಅಜ್ಜಿಗೆ ಮೆಹಂದಿ ಹಾಕಿ ಪೂರ ಎಲ್ಲ ಕತ್ತಿ ಎಲ್ಲ ಕೇಳಿಸಿದೆ. ಇನ್ನೂ ಕತ್ತಿ ರಗಡ್ ಹೇಳ್ತಾಳ, ಬಟ್ ಟೈಮ್ ಇಲ್ಲ. ನನ್ನ ಮೊಬೈಲ್ದಾಗ ಚಾರ್ಜ್ ಇಲ್ಲ. ಇವತ್ತು ಕರೆಂಟ್ ಬರಲ್ಲತ್ತ. ಚಾರ್ಜ್ ಹಾಕಕ್ಕೆ ಚಾರ್ಜ್ ಕರೆಂಟ್ ಇಲ್ವಲ್ಲ, ಅದ್ರ ಸಲುವಾಗಿ ಇವತ್ತು ಅರ್ಧಕ್ಕೆ ಮುಗಿಸಿವಿ ಸ್ಟೋರಿನ. ಮುಂದೆ ಸ್ಟೋರಿ ಏನೈತಿ ನೆಕ್ಸ್ಟಿಗೆ ಹೇಳಿಸ್ತೀನಿ. ಇನ್ನೊಂದು ಕೈಗೆ ಮೆಹಂದಿ ಹಾಕ್ತೀನಿ, ಅವಾಗ ಏನೈತಿ ಪೂರ ಸ್ಟೋರಿ ಕೇಳಿಸ್ತೀನಿ ಅಂತ. ಬಾಯ್ ಬಾಯ್ ಮಾಡಜ್ಜಿ.